ಒಂಬತ್ತನೇ ತರಗತಿ ವಿದ್ಯಾರ್ಥಿಗಳಿಗೆ ಏಜು ಆಲ್ರೌಂಡರ್ ಚಾನಲ್ಗೆ ಸ್ವಾಗತ. ಈಗ ದ ಬೆಸ್ಟ್ ಅಡ್ವೈಸ್ ಐ ಎವರ್ ಹ್ಯಾಡ್ ಈ ಪಾಠದ ಮೊದಲನೇ ಭಾಗವನ್ನು ನಾವು ನೋಡಿದ್ದೇವೆ. ಈಗ ಎರಡನೇ ಭಾಗವನ್ನು ನೋಡೋಣ. ದಿಸ್ ಸ್ಮಾಲ್ ಜೆಸ್ಚರ್ ವಾಸ್ ದ ಬಿಗಿನಿಂಗ್ ಆಫ್ ಎ ಸಿಗ್ನಿಫಿಕೆಂಟ್ ಚೇಂಜ್ ಇನ್ ಮೀ. ಈ ಒಂದು ಸಣ್ಣ ನಡವಳಿಕೆ ಇದೊಂದು ಮಹತ್ವದ ಬದಲಾವಣೆಯನ್ನು ನನ್ನಲ್ಲಿ ಮಾಡಿತು ಅಂತ ಹೇಳ್ತಾರೆ. ಸಿಗ್ನಿಫಿಕೆಂಟ್ ಚೇಂಜ್, ಒಂದು ಮಹತ್ವದ ಬದಲಾವಣೆಯನ್ನು ನನ್ನಲ್ಲಿ ಮಾಡಿತು. ಎ ಇಯರ್ ಆ್ಯಂಡ್ ಎ ಹಾಫ್ ಲೇಟರ್, ಒಂದೂವರೆ ವರ್ಷ ನಂತರ ಐ ವಾಸ್ ಇನ್ ನ್ಯೂಯಾರ್ಕ್, ನಾನು ನ್ಯೂಯಾರ್ಕ್ದಲ್ಲಿದ್ದೆ. ಆ್ಯಸ್ ಎ ಲೀಡರ್ ಆಫ್ ದ ಇಂಡಿಯನ್ ಡೆಲಿಗೇಷನ್ ಟು ದ ಯುನೈಟೆಡ್ ನೇಷನ್ಸ್ಗೆ ಒಂದು ಇಂಡಿಯನ್ ಡೆಲಿಗೇಷನ್, ಭಾರತೀಯ ತಂಡದ ನಿಯೋಗದ ಒಂದು ನಾಯಕಿಯಾಗಿ ನಾನು ನ್ಯೂಯಾರ್ಕ್ದಲ್ಲಿ ಇದ್ದೆ. ಇಂಪಾರ್ಟೆಂಟ್ ಟು ಅಸ್ ವಾಸ್ ದ ಇಂಡಿಯಾಸ್ ಕಂಪ್ಲೇಂಟ್ಸ್ ರಿಗಾರ್ಡಿಂಗ್ ದ ಟ್ರೀಟ್ಮೆಂಟ್ ಆಫ್ ಪೀಪಲ್ ಆಫ್ ಇಂಡಿಯನ್ ಒರಿಜಿನ್ ಇನ್ ಸೌತ್ ಆಫ್ರಿಕಾ. ಅಲ್ಲಿ ಅವರು ಏನು ಚರ್ಚಿಸಬೇಕಾಯಿತು ಮಹತ್ವದ್ದು ಅಂತಂದರೆ, ಇಂಡಿಯಾಸ್ ಕಂಪ್ಲೇಂಟ್, ಭಾರತದ ದೂರು. ಎದ್ರ ಬಗ್ಗೆ ಅಂದರೆ, ಭಾರತೀಯ ಮೂಲದ ಜನರನ್ನು ದಕ್ಷಿಣ ಆಫ್ರಿಕಾದಲ್ಲಿ ಯಾವ ರೀತಿ ಆಗ್ತಾ ಇದೆ. ಟ್ರೀಟ್ಮೆಂಟ್ ಆಫ್ ಪೀಪಲ್, ರಿಗಾರ್ಡಿಂಗ್ ದ ಟ್ರೀಟ್ಮೆಂಟ್ ಆಫ್ ಪೀಪಲ್, ಯಾವ ರೀತಿ ಅವ್ರನ್ನ ನಡೆಸ್ಕೋತಾ ಇದ್ದಾರೆ ಭಾರತೀಯ ಮೂಲದ ಜನರನ್ನು ಅನ್ನೋದನ್ನು ಕುರಿತು ಅವರು ಹೇಳಬೇಕಾಗಿತ್ತು. ಹಾರ್ಶ್ ಥಿಂಗ್ಸ್ ವೇರ್ ಸೇಡ್ ಬೈ ಬೋತ್ ಸೈಡ್ಸ್, ಎರಡೂ ಕಡೆಯಿಂದ ತುಂಬ ಬಿರುಸಾದ ಮಾತುಗಳು ಉಂಟಾದವು. ಐ ರಿಸೆಂಟೆಡ್ ದ ಮ್ಯಾನರ್ ಇನ್ ವಿಚ್ ಮೈ ಅಪೋನೆಂಟ್ಸ್ ಮೇಡ್ ಪರ್ಸ್ನಲ್ ಅಟ್ಯಾಕ್ಸ್ ಹಾರ್ಮ್ಫುಲ್ ಟು ಇಂಡಿಯಾಸ್ ಪ್ರೆಸ್ಟೀಜ್ ಆ್ಯಂಡ್ ಟು ಮೈನ್. ಅವರಿಗೆ ಒಂದು ಸಿಟ್ಟು ಬಂತು, ಕೋಪಗೊಂಡರು. ಅವರ ವಿರೋಧಿಗಳು ಅವರ ಮೇಲೆ ವೈಯಕ್ತಿಕ ಮತ್ತು ಭಾರತದ ಒಂದು ಘನತೆಯ ಮೇಲೆ ಪರಿಣಾಮವನ್ನು ಬೀರುವಂತಹ ಒಂದು ಹಿಂಸೆಯನ್ನು ಮಾಡುವಂತಹ, ಭಾರತದ ಘನತೆಯನ್ನು ಹಾಳು ಮಾಡುವಂತಹ ಕೆಲವು ಮಾತುಗಳನ್ನು ಅವರ ವಿರೋಧಿಗಳು ಹೇಳಿದ್ರಿಂದ ಅವ್ರಿಗೆ ತುಂಬ ಸಿಟ್ಟು ಬಂದಿತು. ಐ ಸ್ಟ್ರಕ್ ಬ್ಯಾಕ್ ವಿತ್ ಅ ಸೇಮ್ ಶಾರ್ಪ್ ವೆಪನ್, ಅವರು ಕೂಡ ಅಷ್ಟೇ ಹರಿತವಾದ ಮಾತುಗಳಿಂದ, ಶಾರ್ಪ್ ವೆಪನ್ ಅಂದರೆ ಇಲ್ಲಿ ಯಾವುದೇ ವೆಪನ್ ಅಂತಲ್ಲ, ಹರಿತವಾದ ಮಾತುಗಳಿಂದ, ಬಿರುಸಾದ ಮಾತುಗಳಿಂದ ಅವರು ಕೂಡ ಮಾತನಾಡಿದರು. ದೆನ್ ಆಫ್ಟರ್ ಎ ಡಿಸ್ಟ್ರೆಸ್ಸಿಂಗ್ ಡ್ಯುಯಲ್ ಆಫ್ ವರ್ಡ್ಸ್, ಹೀಗೆ ಒಂದು ಒಂದು ಮನಸ್ಸಿಗೆ ಒಂದು ಚುಚ್ಚುವಂತಹ ಮಾತುಕತೆಗಳು, ಡ್ಯುಯಲ್ ಆಫ್ ವರ್ಡ್ಸ್, ಎರಡೂ ಕಡೆಯಿಂದ ಮಾತುಗಳು ಬಂದವು. ಐ ಸಡನ್ಲಿ ಥಾಟ್ ಆಫ್ ಗಾಂಧೀಜಿ, ನೋಡಿ ಆಗ ಅವ್ರಿಗೆ ಇದ್ದಕ್ಕಿದ್ದಂತೆ ಗಾಂಧೀಜಿಯವರ ನೆನಪಾಯಿತು. ವುಡ್ ಹಿ ಅಪ್ರೂವ್, ಅವರು ಇದನ್ನು ಒಪ್ತಾರ. ಟು ಹಿಮ್ ಮೀನ್ಸ್ ವೇರ್ ಆ್ಯಸ್ ಇಂಪಾರ್ಟೆಂಟ್ ಆ್ಯಸ್ ದ ಎಂಡ್, ಅವರಿಗೆ ಮೀನ್ಸ್ ಅಂದರೆ ನಾವು ನಡೆಯುವ ಮಾರ್ಗ ಕೂಡ ತುಂಬ ಮಹತ್ವದ್ದು. ಯಾವುದೇ ಒಂದು ಫಲವನ್ನು ನಾವು ಬಯಸಬೇಕಂದ್ರೆ ಅದಕ್ಕೆ ನಾವು ಯಾವ ಮಾರ್ಗದಲ್ಲಿ ನಡೆದ್ವಿ ಅನ್ನೋದು ಕೂಡ ತುಂಬ ಮಹತ್ವದ್ದು. ಇನ್ ದ ಲಾಂಗ್ ರನ್ ಅಂದರೆ ಬಹಳ ಕಾಲದವರೆಗೆ ನಾವು ನಡೆದುಕೊಳ್ಳುವಂತಹ ದಾರಿ, ಪರ್ಹ್ಯಾಪ್ಸ್ ಮೋರ್ ಇಂಪಾರ್ಟೆಂಟ್, ಅದು ತುಂಬ ಮುಖ್ಯವಾದದ್ದು ಅಂತ. ಅಂದರೆ ನಾವು ಯಾವ ದಾರಿಯಲ್ಲಿ ನಡಿತೀವಿ, ಯಾವುದನ್ನು ಸಾಧಿಸ್ತೀವಿ ಅನ್ನೋದಕ್ಕಿಂತ ಯಾವ ದಾರಿಯಲ್ಲಿ ನಡಿತೀವಿ, ಯಾವ ರೀತಿ ನಡ್ಕೋತೀವಿ ಅನ್ನೋದು ಕೂಡ ತುಂಬ ಮುಖ್ಯ ಅಂತ ಗಾಂಧೀಜಿಯವರು ಆಗಾಗ ಹೇಳ್ತಾ ಇದ್ರು. ವಾಟ್ ಇಫ್ ವಿ ಸಕ್ಸೀಡೆಡ್ ಇನ್ ಗೆಟಿಂಗ್ ಅವರ್ ರೆಸಲ್ಯೂಷನ್ ಪಾಸ್ಡ್ ಬೈ ಕ್ವಶನೇಬಲ್ ಟ್ಯಾಕ್ಟಿಕ್ಸ್, ನಾವು ನಮಗೆ ಬೇಕಾದ ಹಾಗೆ ಒಂದು ತೀರ್ಪನ್ನು ನಾವು ಪಾಸ್ ಮಾಡ್ಕೋಬಹುದು. ಆದರೆ ನಮ್ಮ ತಂತ್ರಗಾರಿಕೆಯಿಂದ, ಕ್ವಶನೇಬಲ್ ಟ್ಯಾಕ್ಟಿಕ್ಸ್ ಇಂದ, ದ್ಯಾಟ್ ಇಂಜೋರ್ಡ್ ಅವರ್ ಸೆಲ್ಫ್ ರೆಸ್ಪೆಕ್ಟ್, ನಮ್ಮ ಸ್ವಗೌರವಕ್ಕೆ ಧಕ್ಕೆಯನ್ನು ತರುವಂತಹ, ಹಿಂಸೆಯನ್ನು ಮಾಡುವಂತಹ, ಗಾಯವನ್ನು ಮಾಡುವಂತಹ ಒಂದು ತಂತ್ರಗಾರಿಕೆಯಿಂದ ನಾವು ಒಂದು ತೀರ್ಪನ್ನು ನಮ್ಮ ಕಡೆಗೆ ಮಾಡ್ಕೋಬೋದು. ಬಿಫೋರ್ ಗೋಯಿಂಗ್ ಟು ಬೆಡ್ ದ್ಯಾಟ್ ನೈಟ್, ರಾತ್ರಿ ಮಲಗುವುದಕ್ಕಿಂತ ಮುಂಚೆ ಐ ರಿಸಾಲ್ವ್ಡ್ ದ್ಯಾಟ್ ಕಮ್ ವಾಟ್ ಮೈಟ್ ನೋ ವರ್ಡ್ ಆಫ್ ಮೈನ್ ವುಡ್ ಬಿ ಲೈಟ್ಲಿ ಯೂಸ್ಡ್ ಇನ್ ದ UN. ಅವರು ಮಲಗುವುದಕ್ಕಿಂತ ಮುಂಚೆ ಅಂದ್ಕೊಂಡ್ರು, ಏನೇ ಆಗಲಿ ನನ್ನ ಮಾತುಗಳು ಈ ಯುನೈಟೆಡ್ ನೇಷನ್ನಲ್ಲಿ ಹಗುರವಾಗಿ ತೆಗೆದುಕೊಳ್ಳೋದಿಲ್ಲ. ಫ್ರಮ್ ದೆನ್ ಆನ್ ಐ ಲಿಫ್ಟೆಡ್ ದ ಡಿಬೇಟ್ ಬ್ಯಾಕ್ ಟು ವೇರ್ ಇಟ್ ಬಿಲಾಂಗ್ಡ್. ನಂತರದಲ್ಲಿ ಅವರು ತಮ್ಮ ಮನಸ್ಸನ್ನು ಬದಲು ಮಾಡಿಕೊಂಡು ಐ ಲಿಫ್ಟೆಡ್ ದ ಡಿಬೇಟ್ ಬ್ಯಾಕ್ ಟು ವೇರ್ ಇಟ್ ಬಿಲಾಂಗ್ಡ್. ನಂತರ ಮತ್ತೆ ಅವರು ಆ ಚರ್ಚೆಯನ್ನು ಮೊದಲಿನಿಂದ ಪ್ರಾರಂಭ ಮಾಡಿದರು, ಎದಕ್ಕೆ ಅದು ಸಂಬಂಧಿಸಿತ್ತು ಅನ್ನುವುದನ್ನು
ಪ್ರಾರಂಭ ಮಾಡಿದರು. ರೆಫ್ಯೂಸಿಂಗ್ ಟು ರಿಟ್ಯಾಲಿಯೇಟ್ ಟು ಪರ್ಸ್ನಲ್ ಅಟ್ಯಾಕ್ಸ್, ಅಂದರೆ ಯಾರಿಗೂ ಪರ್ಸ್ನಲ್ ಅಟ್ಯಾಕ್ ಮಾಡಲೇ ಇಲ್ಲ, ಹರಿಹಾಯಲಿಲ್ಲ. ಆರ್ ಟು ಸ್ಕೋರ್ ಎ ಚೀಪ್ ಪಾಯಿಂಟ್, ಚೀಪಾಗಿ ಕೇವಲವಾಗಿ ಅವರು ಮಾಡಲಿಲ್ಲ. ಅವರ ಅಪೋನೆಂಟ್ಸ್ ಮೆಟಸ್ ಆನ್ ದ ನ್ಯೂ ಲೆವೆಲ್, ಅವರ ವಿರೋಧಿಗಳನ್ನು ಒಂದು ಹೊಸ ಲೆವೆಲ್ನಲ್ಲಿ, ಒಂದು ಹೊಸ ಮಟ್ಟದಲ್ಲಿ ಅವರು ಮಾತನಾಡಿದರು. ಆ್ಯಂಡ್ ಫ್ರಮ್ ವೇರ್ ಹೂ ಆರ್ಗ್ಯೂಡ್ ದ ಕೇಸ್ ಆನ್ ಇಟ್ಸ್ ಮೆರಿಟ್, ಅವರು ಕೇವಲ ಒಂದು ಏನು ಫಲಿತಾಂಶ, ಒಂದು ಒಳ್ಳೆಯದು ಏನಾಗ್ತಾ ಇದೆ, ಪರಸ್ಪರರಿಗೆ ಇದರಿಂದ ಏನು ಒಳ್ಳೆಯದಾಗ್ತದೆ ಅನ್ನೋದನ್ನು ಮಾತ್ರ ಅವರು ಮಾತಾಡಿದರು. ಯಾರನ್ನು ನಿಂದೆ ಮಾಡಿ ಮಾತಾಡಲಿಲ್ಲ, ಏನು ಕೇವಲವಾಗಿ ಇಲ್ಲಿ ಮಾತಾಡಲಿಲ್ಲ. ಬಿಫೋರ್ ಲೀವಿಂಗ್ ದ ಕಮಿಟಿ ರೂಮ್ ಆನ್ ದ ಲಾಸ್ಟ್ ಡೇ, ಐ ವೆಂಟ್ ಅಪ್ ಆ್ಯಂಡ್ ಸ್ಪೋಕ್ ಟು ದ ಲೀಡರ್ ಆಫ್ ದ ಅಪೋಸಿಂಗ್ ಡೆಲಿಗೇಷನ್. ಬಿಫೋರ್ ಲೀವಿಂಗ್ ದ ಕಮಿಟಿ ರೂಮ್, ಆ ಕಮಿಟಿ ರೂಮ್, ಆ ಏನು ಒಂದು ಮಾತುಕತೆ ಆಗಲಿಕ್ಕೆ, ಚರ್ಚೆ ಆಗಲಿಕ್ಕೆ ಏನು ಕೊಠಡಿ ಇತ್ತಲ್ಲ, ಆ ಕೊಠಡಿಯನ್ನು ಬಿಡುವುದಕ್ಕೆ ಮುಂಚೆ ಅವರು ಎದ್ದು ಆ ಪ್ರತಿಸ್ಪರ್ಧಿ ಏನು ವಿರೋಧ ಪಕ್ಷದ ಒಂದು ನಿಯೋಗದ ನಾಯಕರಿದ್ರಲ್ಲ ಅವ್ರ ಜೊತೆ ಮಾತಾಡಿದರು. ಐ ಹ್ಯಾವ್ ಕಮ್ ಟು ಆಸ್ಕ್ ಯು ಟು ಫಾರ್ಗಿವ್ ಮೀ ಇಫ್ ಐ ಹ್ಯಾವ್ ಹರ್ಟ್ ಯು ಬೈ ಎನಿ ವರ್ಡ್ ಆರ್ ಆ್ಯಕ್ಷನ್ ಇನ್ ದಿಸ್ ಡಿಬೇಟ್. ನೋಡಿ ಏನು ಹೇಳ್ತಾರೆ ಅಂದರೆ, ಅವರು ಈ ಚರ್ಚೆಯಲ್ಲಿ ನಾನೇನಾದರೂ ನಿಮ್ಮ ಮನಸ್ಸಿಗೆ ನೋವು ಆಗುವ ಹಾಗೆ ಮಾತನಾಡಿದ್ದರೆ, ಮಾತುಗಳನ್ನು, ಶಬ್ದಗಳನ್ನು ಉಪಯೋಗಿಸಿದ್ದರೆ ದಯವಿಟ್ಟು ನನ್ನನ್ನು ಕ್ಷಮಿಸಿ ಅಂತ ಅವರು ಆ ವಿರೋಧ ಪಕ್ಷದ ನಾಯಕರಿಗೆ ಹೇಳ್ತಾರೆ. ಹಿ ಶುಕ್ ಮೈ ಹ್ಯಾಂಡ್ ವಾರ್ಮ್ಲಿ ಆ್ಯಂಡ್ ಸೈಡ್ ಐ ಹ್ಯಾವ್ ನೋ ಕಂಪ್ಲೇಂಟ್. ಅವರು ಇವರ ಕೈ ಕುಲುಕಿ ಹೇಳಿದರು, ನನ್ನ ಬಗ್ಗೆ ಯಾವುದೇ ದೂರುಗಳಿಲ್ಲ ಅಂತ, ನಿಮ್ಮ ಬಗ್ಗೆ ಅಂತ ಯಾವುದೇ ಅಭಿಪ್ರಾಯ ಇಲ್ಲ ಅಂತ ಅವರು ಹೇಳಿದರು. ಇಟ್ ವಾಸ್ ಗುಡ್ ಟು ಫೀಲ್ ರೈಟ್ ವಿತ್ ಹಿಮ್, ಬಟ್ ಇವನ್ ಬೆಟರ್ ಟು ಫೀಲ್ ರೈಟ್ ವಿತ್ ಮೈ ಸೆಲ್ಫ್. ಇದು ಅವರ ಮನಸ್ಸಿಗೆ ಒಂದು ಗುಡ್ ಟು ಫೀಲ್ ರೈಟ್, ಒಂದು ಒಳ್ಳೆಯದನ್ನು ನಾನು ಮಾಡಿದೆ ಅಂತ ಅವರಿಗೂ ಕೂಡ ಅನಿಸ್ತು, ಇವರ ಮನಸ್ಸಿಗೂ ಕೂಡ. ಬಟ್ ಇವನ್ ಬೆಟರ್ ಟು ಫೀಲ್ ರೈಟ್ ವಿತ್ ಮೈ ಸೆಲ್ಫ್, ನನ್ನ ಮನಸ್ಸಿಗೆ ನಾನು ಸರಿಯಾದದ್ದನ್ನು ಮಾಡಿದೆ ಅಂತ ಅನಿಸ್ತು ಅಂತ ಅವರು ಹೇಳ್ತಾರೆ. ಅನಿಸ್ಬೇಕಂತ ಕೂಡ ಅವರು ಇದನ್ನು ಮಾಡಿದೆ ಅಂತ ಹೇಳ್ತಾರೆ. ಒನ್ಸ್ ಮೋರ್ ಗಾಂಧೀಜಿಸ್ ಅಡ್ವೈಸ್ ಹ್ಯಾವ್ ಸೇವ್ಡ್ ಮೀ ಫ್ರಮ್ ಮೈ ಸೆಲ್ಫ್, ಅಂದರೆ ಗಾಂಧೀಜಿಯವರ ಈ ಬುದ್ಧಿವಾದ ನನ್ನನ್ನು ಮತ್ತೊಮ್ಮೆ ನನ್ನನ್ನು ಉಳಿಸ್ತು ಅಂತ ಅವ್ರು ಹೇಳ್ತಾರೆ. ಅಂದರೆ ಪರಸ್ಪರ ದೋಷಾರೋಪಗಳನ್ನು ಮಾಡ್ತಿದ್ರ ಆ ಒಂದು ಘಟನೆಯಲ್ಲಿ ಒಬ್ಬರಿಗೊಬ್ಬರು ನಿಂದಿಸುತ್ತಾ ಒಂದು ಹಾರ್ಶ್ ಆಗಿ ಮಾತಾಡ್ತಾಯಿದ್ರು, ಬಿರುಸಿನಿಂದ ಮಾತಾಡ್ತಾಯಿದ್ರು. ಅದನ್ನೆಲ್ಲ ಅವರು ತೊರೆದು ಏನು ಮಾಡಿದರೆ ಒಳ್ಳೆಯದಾಗ್ತದೆ ಅನ್ನುವುದರ ಬಗ್ಗೆ ತುಂಬ ನಯವಾಗಿ ಯಾರಿಗೂ ದೋಷಾರೋಪ ಮಾಡದೆ ಮಾತಾಡಿ ಗೆದ್ದರು ಅಂತ. ಇಲ್ಲಿ ಗಾಂಧೀಜಿಯವರ ಬುದ್ಧಿವಾದ ಕೆಲಸ ಮಾಡ್ತು ಅನ್ನೋದನ್ನು ಅವ್ರು ಹೇಳ್ತಾರೆ. ಹೀಸ್ ವರ್ಡ್ಸ್ ಹ್ಯಾವ್ ಹೆಲ್ಪ್ಡ್ ಮೀ ರಿಟೇನ್ ಪರ್ಸ್ಪೆಕ್ಟಿವ್ ಇವನ್ ಇನ್ ಸ್ಮಾಲ್ ಮ್ಯಾಟರ್ಸ್. ಇಂಥ ದೊಡ್ಡ ವಿಷಯ ಅಲ್ಲ, ಇನ್ನು ಸಣ್ಣ ವಿಷಯಗಳಲ್ಲೂ ಕೂಡ ಅವರ ಒಂದು ಈ ದೂರದರ್ಶಿತ್ವ, ಅವರ ಒಂದು ಈ ಗ್ರಹಿಕೆ, ಏನು ಗಾಂಧೀಜಿಯವರ ಗ್ರಹಿಕೆ ಇದೆಯಲ್ಲ, ಅದು ನನಗೆ ತುಂಬ ಸಹಾಯ ಮಾಡಿದೆ ಅಂತ ಹೇಳ್ತಾರೆ. ಐ ಇಮ್ಯಾಜಿನ್ ಶೇರ್ ವಿತ್ ಮೀ ಎ ರಿಕರಿಂಗ್ ನೈಟ್ ಮೇರ್, ಸಮ್ ಒನ್ ಇಂಪಾರ್ಟೆಂಟ್ ಟು ಯು ಈಸ್ ಕಮಿಂಗ್ ಟು ಡೈನ್. ದ ಗೆಸ್ಟ್ಸ್ ಹ್ಯಾವ್ ಅರೈವ್ಡ್, ಇಟ್ ಈಸ್ ಟೈಮ್ ಟು ಈಟ್ ಬಟ್ ದೆರ್ ಈಸ್ ನೋ ಡಿನ್ನರ್. ನೋಡಿ, ಅನೇಕ ಮಹಿಳೆಯರಿಗೆ ಈ ಅನುಭವ ಆಗಿರ್ತದೆ, ಹಾಗಂತ ನಾನು ಕಲ್ಪನೆ ಮಾಡ್ಕೋತೀನಿ. ಇದೊಂದು ಅತ್ಯಂತ ನೆನಪಿನಲ್ಲಿಟ್ಟುಕೊಳ್ಳುವಂಥ ಅನುಭವ. ರಿಕರಿಂಗ್ ನೈಟ್ ಮೇರ್, ಸಮ್ ಒನ್ ಇಂಪಾರ್ಟೆಂಟ್ ಟು ಯು ಈಸ್ ಕಮಿಂಗ್ ಟು ಡೈನ್. ಒಬ್ಬರು ಅತ್ಯಂತ ಮಹತ್ವದವರು ಡಿನ್ನರ್ಗೆ ಬರ್ತಾ ಇದ್ದಾರೆ, ಊಟಕ್ಕೆ ಬರ್ತಾ ಇದ್ದಾರೆ. ದ ಗೆಸ್ಟ್ ಹ್ಯಾವ್ ಅರೈವ್ಡ್, ಅತಿಥಿಗಳು ಬಂದಿದ್ದಾರೆ. ಇಟ್ ಈಸ್ ಟೈಮ್ ಟು ಈಟ್, ಈಗ ಊಟ ಮಾಡಬೇಕು. ಬಟ್ ದೆರ್ ಈಸ್ ನೋ ಡಿನ್ನರ್, ಆದರೆ ಏನು ಅಡುಗೆ ತಯಾರಿಯಾಗಿಲ್ಲ. ಯು ವೇಕ್ ಪರ್ಸ್ಪೈರಿಂಗ್ ರಿಲೀವ್ ಟು ಫೈಂಡ್ ಇಟ್ ಈಸ್ ಓನ್ಲಿ ಎ ಡ್ರೀಮ್. ನೀವು ಹೇಳ್ತೀರಿ, ಎದ್ದು ನೋಡಿ ಒಂದು ಬೆವತು ಹೋಗಿರ್ತೀರಿ, ಆವಾಗ ನಿಮಗೆ ಅನ್ನಿಸ್ತದೆ ಇದು ಓನ್ಲಿ ಕನಸು ಅಂತ, ಇದೊಂದು ಕನಸು ಅಂತ ತಿಳಿದುಕೊಂಡು ಹುಷ್ಯಪ್ಪ ಅಂತ ಆರಾಮದ ನಿಟ್ಟುಸಿರನ್ನು ಬಿಡ್ತೀರಿ. ಆದರೆ ಏನಾಯ್ತು ನೋಡಿ, ಬಟ್ ರೀಸೆಂಟ್ಲಿ ಇಟ್ ರಿಯಲಿ ಹ್ಯಾಪನ್ ಟು ಮೀ. ಆದರೆ ಇತ್ತೀಚೆಗೆ ಇದು ನನಗೆ ನಿಜವಾಗಿಯೂ ಇದು ನನ್ನೊಂದಿಗೆ ನಡೆಯಿತು, ಆಯಿತು ಅಂತ ಹೇಳ್ತಾರೆ. ಮೈ ಗೆಸ್ಟ್ ಆಫ್ ಆನರ್ ದ ಪ್ರೈಮ್ ಮಿನಿಸ್ಟರ್ ಆಫ್ ಗ್ರೇಟ್ ಬ್ರಿಟನ್ ಆ್ಯಂಡ್ ಲೇಡಿ ಈಡನ್. ನೋಡಿ, ಅವರ ಒಂದು ಗೆಸ್ಟ್ ಆಫ್ ಆನರ್, ಅತಿಥಿಗಳು, ಗೌರವಾನ್ವಿತ ಅತಿಥಿಗಳು, ಪ್ರೈಮ್ ಮಿನಿಸ್ಟರ್ ಆಫ್ ಗ್ರೇಟ್ ಬ್ರಿಟನ್,
ಗ್ರೇಟ್ ಬ್ರಿಟನ್ದ ಪ್ರಧಾನಮಂತ್ರಿಗಳು ಮತ್ತು ಅವರ ಲೇಡಿ ಈಡನ್ could hardly have been more important to me ಹೈ ಕಮಿಷನರ್ ಫಾರ್ ಇಂಡಿಯಾ ಇನ್ ದ ಯುನೈಟೆಡ್ ಕಿಂಗ್ಡಮ್. ನೋಡಿ, ಹೈ ಕಮಿಷನರ್ ಅನ್ನುವಂಥ ಒಂದು ಪೋಸ್ಟ್, ಭಾರತದ ಹೈ ಕಮಿಷನರ್ ಆಗಿ ಇವರು ಯುನೈಟೆಡ್ ಕಿಂಗ್ಡಮ್ನಲ್ಲಿದ್ದಾಗ ಅವರು ಊಟಕ್ಕೆ ಬಂದಾಗ ಅವರನ್ನು ಇವರು ಸ್ವಾಗತಿಸುವುದು ಒಂದು ಸಂಪ್ರದಾಯ. ಐ ಹ್ಯಾಡ್ ಪ್ಲ್ಯಾನ್ಡ್ ಎವ್ರಿಥಿಂಗ್ ಮೆಟಿಕ್ಯುಲಸ್ಲಿ ಫ್ರಾಮ್ ದ ಮೆನು. ಇವರು ಅತ್ಯಂತ ಒಂದು ನೀಟಾಗಿ ಒಂದು ವ್ಯವಸ್ಥೆಯನ್ನು ಮಾಡಿಕೊಂಡಿರ್ತಾರೆ. ಎಲ್ಲ ಮೆನು ಕೂಡ ಏನೇನಿರಬೇಕು, ಊಟದಲ್ಲಿ ಏನೇನಿರಬೇಕು, ಯಾವ ರೀತಿ ಇವನ್ ಮೇಜ್ ಮೇಲೆ ಫ್ಲವರ್ಗಳನ್ನು, ಕ್ಯಾಂಡಲ್ಗಳನ್ನು ಎಲ್ಲ ಇಡಬೇಕು ಅನ್ನುವುದನ್ನು, ಯಾವ ಯಾವ ರೀತಿಯ ಬಣ್ಣ ಬಣ್ಣದ ಹೂಗಳನ್ನು ಇಡಬೇಕು, ಮೇಣಬತ್ತಿಗಳನ್ನು ಅಲಂಕರಿಸಬೇಕು ಅಂತೆಲ್ಲ ಇವರು ಒಂದು ಯೋಜನೆಗಳನ್ನು ಹಾಕ್ಕೊಂಡಿರ್ತಾರೆ. ಐ ಹ್ಯಾಡ್ ಪ್ಲ್ಯಾನ್ಡ್ ಎವ್ರಿಥಿಂಗ್ ಮೆಟಿಕ್ಯುಲಸ್ಲಿ ಫ್ರಮ್ ದ ಮೆನು ಟು ದ ಕಲರ್ ಸ್ಕೀಮ್ ಆಫ್ ದ ಫ್ಲವರ್ಸ್ ಆ್ಯಂಡ್ ದ ಕ್ಯಾಂಡಲ್ಸ್. ವೆನ್ ದ ಗೆಸ್ಟ್ ಹ್ಯಾಡ್ ಅರೈವ್ಡ್ ಆ್ಯಂಡ್ ಡ್ರಿಂಕ್ಸ್ ಹ್ಯಾವ್ ಬೀನ್ ಪಾಸ್ಡ್ ಟ್ವೈಸ್. ಯಾವಾಗ ಅತಿಥಿಗಳು ಬರ್ತಾರೋ ಮತ್ತು ಡ್ರಿಂಕ್ಸ್, ಪಾನೀಯಗಳು 2 ಸರಿ ಸರಬರಾಜಾಗ್ತವೆ, 2 ಸರಿ ಪಾನೀಯಗಳನ್ನು ಅವರಿಗೆ ವಿತರಿಸಲಾಗ್ತದೆ. ಐ ಸಿಗ್ನಲ್ಡ್ ದ ಬಟ್ಲರ್ ಟು ಅನೌನ್ಸ್ ಡಿನ್ನರ್. ಆ ಬಟ್ಲರ್ ಏನು ಅಡುಗೆಯವನಿರ್ತಾನಲ್ಲ, ಅವನಿಗೆ ಆ ಊಟದ ಬಗ್ಗೆ ಊಟ ಮಾಡಿರಿ ಅಂತ ಅನೌನ್ಸ್ ಮಾಡು ಅಂತ ಹೇಳ್ತಾರೆ. ಬಟ್ ಸ್ಟಿಲ್ ವಿ ವೇಟೆಡ್. ಆದರೂ ಅವರು ವೇಟ್ ಮಾಡಬೇಕಾಗ್ತದೆ, ಕಾಯಬೇಕಾಗ್ತದೆ. ವೆನ್ ಫಾರ್ ದ ಥರ್ಡ್ ಟೈಮ್ ಡ್ರಿಂಕ್ಸ್ ಕೇಮ್ ರೌಂಡ್ ಐ ಎಕ್ಸ್ಕ್ಯೂಸ್ಡ್ ಮೈಸೆಲ್ಫ್. 3ನೇ ಬಾರಿ ಪಾನೀಯಗಳು ಬರ್ತವೆ, ಊಟನೇ ಬರ್ತಾ ಇಲ್ಲ. ಐ ಎಕ್ಸ್ಕ್ಯೂಸ್ಡ್ ಮೈಸೆಲ್ಫ್ ಆ್ಯಂಡ್ ರ್ಯಾನ್ ಡೌನ್ವರ್ಡ್ಸ್ ಟು ದ ಕಿಚನ್. ಆಗ ಅವರು ಎಕ್ಸ್ಕ್ಯೂಸ್ ಮೀ ಅಂತ ಹೇಳಿ ತಾವೇ ತೆಳಗೆ ಓಡಿ ಹೋಗಿ ಅಡುಗೆ ಮನೆಯಲ್ಲಿ ನೋಡ್ತಾರೆ. ಏನಾಗಿತ್ತು ನೋಡಿ ಅಲ್ಲಿ. ಇಟ್ ಪ್ರೆಸೆಂಟೆಡ್ ಎ ಶಾಕಿಂಗ್ ಸೈಟ್. ಅದೊಂದು ಅತ್ಯಂತ ಶಾಕ್ ಆಗುವಂಥ, ಆಘಾತವಾಗುವಂಥ ಒಂದು ದೃಶ್ಯ ಅಲ್ಲಿತ್ತು. ಇನ್ ಒನ್ ಕಾರ್ನರ್ ಸ್ಟುಡ್ ಎ ಫ್ರೈಟನ್ಡ್ ಲಿಟಲ್ ಕಿಚನ್ ಮೇಡ್. ಒಂದು ಮೂಲೆಯಲ್ಲಿ ಸಣ್ಣ ಅಡಿಗೆಯವ ಭಯದಿಂದ ನಿಂತಿದ್ದಾನೆ. ಇನ್ ಅನದರ್ ದ ಹೌಸ್ ಕೀಪರ್. ಇನ್ನೊಂದು ಕಡೆ ಆ ಕಾವಲುಗಾರ ನಿಂತಿದ್ದಾನೆ. ಎಟ್ ದ ಟೇಬಲ್ ಸ್ಯಾಟ್ ಮೈ ಕುಕ್. ಆ ಟೇಬಲ್ ಮೇಲೆ ಅಡಿಗೆಯವ ಕೂತಿದ್ದಾನೆ. ವೇವಿಂಗ್ ಎ ಲ್ಯಾಡಲ್ ಆ್ಯಂಡ್ ಸಿಂಗಿಂಗ್. ತೂರಾಡ್ತಾ, ಹಾಡಾಡ್ತಾ, ಬೀಟಿಂಗ್ ಟೈಮ್ ವಿತ್ ಹಿಸ್ ಫುಟ್. ಸುಮ್ಮನೆ ಕಾಲಿಂದ ಶಬ್ದ ಮಾಡ್ತಾ ಕೂತಿದ್ದಾನೆ. ಹಿಸ್ ಐಸ್ ವೇರ್ ಗ್ಲೇಸ್ಡ್ ಆ್ಯಂಡ್ ಹಿ ವಾಸ್ ಸೊ ಫಾರ್ ಅವೇ ಇನ್ ಸಮ್ ಅದರ್ ಸ್ಪಿಯರ್. ಅವನ ಕಣ್ಣುಗಳು ತೇಲ್ತಾ ಇವೆ, ಅವನು ಯಾವುದೋ ಒಂದು ಬೇರೆ ಲೋಕದಲ್ಲೇ ಇದ್ದಾನೆ. ದ ಟೇಬಲ್ ವಾಸ್ ಲಿಟರ್ಡ್ ವಿತ್ ಪೀಸಸ್ ಆಫ್ ಚಿಕನ್. ಆ ಟೇಬಲ್ ಮೇಲೆ ಚಿಕನ್ ಪೀಸ್ಗಳೆಲ್ಲ ಹರಡಿವೆ. ಮೈ ನೀಸ್ ಫೆಲ್ ಟೂ ವೀಕ್ ಟು ಸಪೋರ್ಟ್ ಮೀ. ಈ ದೃಶ್ಯವನ್ನು ನೋಡಿ ನನ್ನ ಮೊಣಕಾಲುಗಳು ನನಗೆ ಸಪೋರ್ಟ್ ಮಾಡಲಿಲ್ಲ ಅಂತ, ಅಂದರೆ ಅಷ್ಟೊಂದು ವೀಕ್ ಆದಂತೆ ಇನ್ನೇನು ಬಿದ್ದು ಬಿಡ್ತಾರೆ ಏನೋ ಅನ್ನೋ ಹಾಗೆ ಅನ್ನಿಸ್ತು ಅನ್ನೋದನ್ನು ಅವ್ರು ಹೇಳ್ತಾರೆ. ಬಟ್ ಐ ಆಸ್ಕ್ಡ್ ಇನ್ ಆ್ಯಸ್ ಎ ನಾರ್ಮಲ್ ವಾಯ್ಸ್ ಆ್ಯಸ್ ಐ ಕುಡ್ ಕಮ್ಯಾಂಡ್, ವೈ ಇಸಂಟ್ ದ ಡಿನ್ನರ್ ರೆಡಿ? ಯಾಕೆ ಇನ್ನೂ ಡಿನ್ನರ್ ರೆಡಿಯಾಗಿಲ್ಲ, ಈ ರಾತ್ರಿ ಊಟ ಅಡುಗೆ ರೆಡಿಯಾಗಿಲ್ಲ, ಯಾಕೆ ಸಿದ್ಧವಾಗಿಲ್ಲ ಅಂತ ಅವರು ಆದಷ್ಟು ನಾರ್ಮಲ್ ಆಗಿ ಕೇಳಿದರು. ಬಟ್ ಇಟ್ ಈಸ್ ರೆಡಿ ಮೇಡಮ್, ಮೈ ಕುಕ್ ಚಾಂಟೆಡ್. ಅವನು ಮಂತ್ರ ಹೇಳ್ದಂಗೆ ಹೇಳ್ದ, ಇಲ್ಲ ಮೇಡಮ್ ರೆಡಿ ಆಗ್ತಾ ಇದೆ ಅಂತ. ಆಲ್ರೆಡಿ ಎವ್ರಿಬಡಿ ಸಿಟ್ ಡೌನ್. ಎಲ್ಲ ರೆಡಿ ಆಗೈತಿ, ಎಲ್ಲರೂ ಕುತ್ಕೊಳ್ರಿ ಅಂತ ಹೇಳ್ತಾನೆ. ಐ ವಾಸ್ ಫ್ಯೂರಿಯಸ್. ನಾನು ತುಂಬ ಇದು ಭಯಂಕರವಾದ ಒಂದು ಇದಕ್ಕೆ ಒಳಗಾದೆ. ಇಟ್ ವಾಸ್ ಆನ್ ದ ಟಿಪ್ ಆಫ್ ಮೈ ಟಂಗ್ ಟು ಸೇ. ನನ್ನ ನಾಲಿಗೆಗೆ ಬಂದಿತ್ತು, ಗೆಟ್ ಔಟ್, ಯು ಆರ್ ಡಿಸ್ಮಿಸ್ಡ್. ಹೊರಟು ಹೋಗು, ನಿನ್ನನ್ನು ಡಿಸ್ಮಿಸ್ ಮಾಡಿದ್ದೀನಿ, ತೆಗೆದು ಹಾಕಿದ್ದೀನಿ ಕೆಲಸದಿಂದ ಅಂತ ಅನ್ನಬೇಕು ಅಂತ ಬಾಯಿಯ ತುದಿಯವರೆಗೆ ಬಂದಿತ್ತು. ವೆನ್ ಐ ಥಾಟ್ ಆಫ್ ದ ಕೌನ್ಸಲ್ ದ್ಯಾಟ್ ಐ ಹ್ಯಾಡ್ ಕಾಮ್ಡ್ ಮೀ ಸೋ ಮೆನಿ ಟೈಮ್ಸ್. ಆವಾಗ ಅವರು ತಮ್ಮ ಏನು ಈ ಬುದ್ಧಿವಾದಗಳನ್ನು ನೆನಪಿಸಿಕೊಂಡು ಸುಮ್ಮನಾದರು. ಇಫ್ ಐ ಲಾಸ್ಟ್ ಕಂಟ್ರೋಲ್ ಐ ವುಡ್ ಓನ್ಲಿ ಹರ್ಟ್ ಮೈ ಸೆಲ್ಫ್. ಈಗ ನಾನು ನನ್ನ ಒಂದು ಮನಸ್ಸಿನ ಸ್ಥಿಮಿತವನ್ನು ಕಳೆದುಕೊಂಡ್ರೆ ನನಗೆ ಹೆಚ್ಚು ಗಾಯವಾಗ್ತದೆ, ನನ್ನ ಮನಸ್ಸಿಗೆ ಭಾಳ ಗಾಯ ಆಗ್ತದೆ ಅಂತ ಅಂದ್ಕೊಂಡು ಸುಮ್ಮನಾದರು. ಐ ಪುಲ್ಡ್ ಮೈ ಸೆಲ್ಫ್ ಟುಗೆದರ್, ಲೆಟ್ ಅಸ್ ಗೆಟ್ ಸಮಥಿಂಗ್ ಆನ್ ದ ಟೇಬಲ್ ಐ ಸೆಡ್. ಆಯಿತು, ಏನಾದರೂ ಟೇಬಲ್ ಮೇಲೆ ತೆಗೆದುಕೊಂಡು ಬರ್ರಿ ಅಂತ ಇವರು ಹೇಳಿ ಬಂದರು. ನೋಡಿ, ಪ್ರತಿಯೊಬ್ಬರು ಒಳಗೆ ಬಂದರು ಅಂತ. ಇಲ್ಲಿ ಪಿಚ್ ಅಂತಂದರೆ ಒಂದು ಯಾವುದೋ ಒಂದು ಕೆಲಸಕ್ಕೆ, ಈಗ ಆಟ ಆಡಬೇಕಂತ ಒಂದು ಮೈದಾನದಲ್ಲಿ ಹೋಗಿರ್ತೀರಿ, ಎಲ್ಲರೂ ಒಳಗೆ ಬಂದಿರ್ತೀರಿ. ಆ ರೀತಿ ಇಲ್ಲಿ ಊಟ ಮಾಡಬೇಕಂತ ಎಲ್ಲರೂ ಒಳಗೆ ಬಂದರು ಅಂತ, ಒಳಗೆ ಸೇರಿದ್ರು ಅಂತ. ದ ಫುಡ್ ಸರ್ವ್ಡ್ ವಾಸ್ ನಾಟ್ ಕ್ವೈಟ್ ವಾಟ್ ದ ಮೆನು ಡಿಸ್ಕ್ರೈಬ್ಡ್. ನೋಡಿ, ಆಹಾರ ಏನು ಉಣಬಡಿಸಿದರು ಅದು
ಏನು ಮೆನುದಲ್ಲಿ ಇವರೇನು ಪಟ್ಟಿ ಮಾಡ್ಕೊಂಡಿದ್ದಾರಲ್ಲ ಆ ರೀತಿ ಇರಲಿಲ್ಲ. ಆ ಮೆನುದಲ್ಲಿ ಇದನ್ನು ಮಾಡಿದ ಹಾಗೆ ವರ್ಣಿಸಿದ ಹಾಗೆ ಊಟ ಇರಲಿಲ್ಲ. ಬಟ್ ವೆನ್ ಐ ಟೋಲ್ಡ್ ಮೈ ಗೆಸ್ಟ್ ವಾಟ್ ಹ್ಯಾಡ್ ಹ್ಯಾಪನ್ಡ್, ಆದರೆ ನಾನು ಯಾವಾಗ ನನ್ನ ಅತಿಥಿಗಳಿಗೆ ಏನು ಆಯಿತು ಅಂತ ಹೇಳಿದೆ, ದೆರ್ ವಾಸ್ ಎ ಕೋರಸ್ ಆಫ್ ಸರ್ಪ್ರೈಸ್. ಆಗ ಎಲ್ಲರೂ, ಕೋರಸ್ ಅಂದರೆ ಒಗ್ಗಟ್ಟಿನಿಂದ, ಒಂದು ಒಕ್ಕೊರಲಿನಿಂದ ಎಲ್ಲರೂ ಹೀಗಾಯ್ತಾ ಅಂಥೇಳಿ ಆಶ್ಚರ್ಯವನ್ನು ಪಟ್ಟರು. ಇಫ್ ದಿಸ್ ಈಸ್ ವಾಟ್ ಯುವರ್ ಕುಕ್ ಗಿವ್ಸ್ ಯು ವೆನ್ ಯು ವಾಸ್ ಡ್ರಂಕ್, ಅಂದರೆ ನಿಮ್ಮ ಅಡಿಗೆಯವ ಕುಡಿದಾಗ ಇದೇ ನಾನು ಅವನು ನಿಮಗೆ ಕೊಡೋದು ಅಂತ ಅವರು ಹೇಳಿದರು. ಸಮ್ಒನ್ ಎಕ್ಸ್ಕ್ಲೇಮ್ಡ್, ಅದರಲ್ಲೇ ಒಬ್ಬರು ಆಶ್ಚರ್ಯದಿಂದ ಹೇಳ್ತಾರೆ, ಉದ್ಗಾರ ತೆಗಿತಾರೆ, ವಾಟ್ ಮಸ್ಟ್ ಈ ಪ್ರೊವೈಡ್ ಸೋಬರ್, ಅಂದರೆ ಆ ಕುಡಿದು ಮಬ್ಬಾದ ಮತ್ತಿನಲ್ಲಿರೋಂಥ ಮನುಷ್ಯ ಏನು ಕೊಡಲಿಕ್ಕೆ ಸಾಧ್ಯ ಅಂತ. ಅವನು ಏನು ಕೊಡಲಿಕ್ಕೆ ಆಗ್ತದೆ, ಅವನಿಗೆ ಕುಡಿದು ಮಬ್ಬಾಗಿರ್ತಾನೆ, ಅವನು ಏನು ಕೊಡ್ತಾನೆ ಅಂತ. ಸೋಬರ್ ಅಂದರೆ ಒಂದು ಕುಡಿದು ಮಬ್ಬಿನ ಸ್ಥಿತಿಯಲ್ಲಿರುವಂಥ ಮನುಷ್ಯ, ಅವನೇನು ಕೊಡ್ಲಿಕ್ಕೆ ಸಾಧ್ಯ ಅಂತ ಅವ್ರು ಹೇಳ್ತಾರೆ. ದ ರಿಲೀಫ್ ಇನ್ ಮೈ ಲಾಫರ್ ಮಸ್ಟ್ ಹ್ಯಾವ್ ಸೌಂಡೆಡ್ ಎ ಲಿಟಲ್ ಹಿಸ್ಟರಿಕಲ್, ನಾನು ಸಮಸ್ಯೆ ಪರಿಹಾರವಾದಂತಾಗಿ ನಕ್ಕೆ, ನನ್ನ ನಗುವಿನ ಧ್ವನಿ ಸ್ವಲ್ಪ ಹುಚ್ಚರ ಹಾಗೆ ಕಾಣ್ಬೋದು ಅಂತ. ಹಿಸ್ಟರಿಕಲ್ ಅಂದರೆ ಒಂಥರ ಕ್ರೇಜಿ, ಸ್ವಲ್ಪ ಹುಚ್ಚರ ಹಾಗೆ ಅನಿಸ್ಬೋದು. ಮೈ ಪರ್ಸ್ಪೆಕ್ಟಿವ್ ರಿಸ್ಟೋರ್ಡ್, ನನ್ನ ಗ್ರಹಿಕೆ ಮತ್ತೆ ಬಂದಿತು. ಐ ರಿಯಲೈಸ್ಡ್ ದ್ಯಾಟ್ ಎ ಡಿನ್ನರ್ ಪಾರ್ಟಿ ಹವೆವರ್ ಇಂಪಾರ್ಟೆಂಟ್ ಈಸ್ ನಾಟ್ ದ ಪೈವೋಟ್ ಆಫ್ ಎಕ್ಸಿಸ್ಟೆನ್ಸ್. ನೋಡಿ, ನನಗೆ ಮನವರಿಕೆ ಆಯಿತು, ಈ ಡಿನ್ನರ್ ಪಾರ್ಟಿ, ಈ ರಾತ್ರಿ ಊಟದ ಪಾರ್ಟಿ ಏನಿದೆಯಲ್ಲ, ಅದು ಏನೇ ಆದರೂ ನಮ್ಮ ಇರುವಿಕೆಗೆ ಅತ್ಯಂತ ಮುಖ್ಯವಾದದ್ದಲ್ಲ ಅಂತ. ಅಂದರೆ ಅಲ್ಲಿ ಊಟ ಮಾಡಬೇಕು, ಡಿನ್ನರ್ ಮಾಡಬೇಕು ಅನ್ನೋದಕ್ಕಿಂತ ಕೂತ್ಕೊಂಡು ಒಬ್ಬರಿಗೊಬ್ಬರು ಮಾತಾಡೋದು, ನಗೋದು, ನಮ್ಮ ಕಷ್ಟಗಳನ್ನು ಹೇಳ್ಕೊಳ್ಳೋದು, ಅದು ಮುಖ್ಯ ಅಂತ ಇಲ್ಲಿ ನಾವು ತಿಳ್ಕೋಬೇಕು. ಅಂದರೆ ಅಡುಗೆ ಅವನು ಈ ರೀತಿ ಅವ್ರಿಗೆ ತೊಂದರೆ ಮಾಡಿದ, ಅವರು ಅದನ್ನು ಅತಿಥಿಗಳ ಮುಂದೆ ಹೇಳಿದರು. ಆಗ ಅತಿಥಿಗಳು, ನಿಮ್ಮ ಅಡುಗೆಯವನು ಹೀಗೆ ಮಾಡ್ತಾನೆ, ಅವನು ಹೀಗೆ ಕುಡಿದಾಗ ಇಂಥ ಅಡುಗೆ ಊಟ ಮಾಡಬೇಕಾದ ಪರಿಸ್ಥಿತಿ ನಿಮಗೆ ಬರ್ತದ ಅಂತ ಅವರು ಹೇಳಿದರು. ಹೀಗೆ ಒಬ್ಬರಿಗೊಬ್ಬರು ಮನಸ್ಸು ಬಿಚ್ಚಿ ಮಾತಾಡಿದರು ಅಂತ. ಅಂದರೆ ಡಿನ್ನರ್ ಪಾರ್ಟಿಗಿಂತ ಇಲ್ಲಿ ಒಬ್ಬರಿಗೊಬ್ಬರು ಮಾತಾಡೋದು, ಏನು ನಡೀತು ಅಂತ ನಿಜವನ್ನು ಹೇಳ್ಕೊಂಡು ಮಾತಾಡೋದು ಮುಖ್ಯ ಅಂತ. ಟು ರಿಟೈನ್ ಎ ಸೆನ್ಸ್ ಆಫ್ ಪ್ರಪೋರ್ಷನ್ ಈಸ್ ಆ್ಯಸ್ ಇಂಪಾರ್ಟೆಂಟ್ ಆ್ಯಸ್ ಬೀಯಿಂಗ್ ಏಬಲ್ ಟು ಕೀಪ್ ಒನ್ಸ್ ಹಾರ್ಟ್ ಫ್ರೀ ಫ್ರಮ್ ಹೇಟ್ರೆಡ್. ಅಂದರೆ ಈ ಸೆನ್ಸ್ ಆಫ್ ಪ್ರಪೋರ್ಷನ್ ಅಂದರೆ ಇದನ್ನು ಒಂದು ಕಾಯ್ದುಕೊಳ್ಳುವಿಕೆ, ಮುಖ್ಯವಾಗಿ ನಮ್ಮ ಹೃದಯ ಒಂದು ದ್ವೇಷಮಯವಾಗಬಾರ್ದು. ನಾವು ಏನು ಇರ್ತದಲ್ಲ ಅದನ್ನು ನಿಜ ಸ್ಥಿತಿಯನ್ನು ಹೇಳಿಕೊಂಡ್ರೆ ಅದನ್ನು ನಾವು ನಿಜ ಸ್ಥಿತಿಯನ್ನು ಕಾಯ್ದುಕೊಂಡಂಗೆ ಆಗ್ತದೆ ಅಂತ, ಅದು ಮುಖ್ಯ ಅಂತ. ಇಲ್ಲಿ ಅಡುಗೆಯವನು ಹೀಗೆ ಮಾಡಿದ, ಆದ ಕಾರಣ ಹಿಂಗಾಯಿತು ಅಂತ ಅವ್ರು ಹೇಳೋದ್ರಿಂದ ಇಲ್ಲಿ ಅವ್ರಿಗೂ ಕೂಡ ಸಿಟ್ಟಾಗಲಿಲ್ಲ. ಯಾಕೆ ಹೀಗೆ ನಮ್ಮನ್ನು ಕರೆದು ಅವಮಾನ ಮಾಡಿದರು ಅಂತ ಅವರು ಏನು ಸಿಟ್ಟು ತಿಳ್ಕೊಳ್ಳಿಲ್ಲ. ನೋಡಪ್ಪ, ಇವರು ಅಡುಗೆಯವನು ಇಂಥವನಿದ್ದಾನೆ, ಹೀಗೆ ಮಾಡಿದ ಅಂತ ಅವರು ಸ್ವಲ್ಪ ಮರುಕ ಪಡುವಂಗೆ ಆಯ್ತು ಇವ್ರ ಮೇಲೇ. ಫಾರ್ ಆಲ್ ಆಫ್ ಅಸ್, ನೋ ಮ್ಯಾಟ್ರ್ ವಾಟ್ ಅವರ್ ವರ್ಕ್, ನಮಗೆಲ್ಲ ಈ ಕೆಲಸಕ್ಕಿಂತ ನೋ ಮ್ಯಾಟ್ರ್ ವಾಟ್ ಅವರ್ ವರ್ಕ್, ನಮ್ಮ ಕೆಲಸ ಏನಾಗ್ತದೆ ಅನ್ನೋದಕ್ಕಿಂತ ದ ಅಡ್ವೈಸ್ ಗಾಂಧೀಜಿ ಗೇವ್ ಮೀ ಈಸ್ ಮೀನಿಂಗ್ಫುಲ್. ಆ ಗಾಂಧೀಜಿಯವರು ಕೊಟ್ಟಂಥ ಒಂದು ಬುದ್ಧಿವಾದ, ಒಂದು ಸಲಹೆ, ಅದು ತುಂಬ ಅರ್ಥಪೂರ್ಣ ಅಂತ. ನೋ ಒನ್ ಕ್ಯಾನ್ ಹಾರ್ಮ್ ಯು ಬಟ್ ಯುವರ್ ಸೆಲ್ಫ್, ಅಂದರೆ ನಿಮ್ಮನ್ನು ಯಾರೂ ನೋಯಿಸಲಾರರು, ಕೇವಲ ನೀವೇ ಮಾತ್ರ ಅಂತ. ನಿಮ್ಮನ್ನು ನೋಯಿಸ್ಬೇಕಂದ್ರೆ ಅದು ನೀವೇ, ಬೇರೆಯವರು ನಿಮ್ಮನ್ನು ನೋಯಿಸಲಾರರು. ಈ ಒಂದು ಏನು ಹೇಳಿಕೆ ಇದೆಲ್ಲ, ಇದು ಈ ಪಾಠದಲ್ಲಿ ಅತ್ಯಂತ ಮುಖ್ಯವಾದದ್ದು. ಇದನ್ನೆಲ್ಲ ವಿದ್ಯಾರ್ಥಿಗಳು ನೆನಪಿಡಬೇಕು. ಇದು ಈ ಪಾಠದ ಒಂದು ನೀತಿ. ಇಲ್ಲಿಗೆ ಈ ಪಾಠ ಮುಕ್ತಾಯವಾಯಿತು. ಮತ್ತು ಮುಂದಿನ ಪಾಠ, ಪದ್ಯ, ಪ್ರಶ್ನೋತ್ತರ, ಸಮ್ರಿ ಇವೆಲ್ಲ ಹೇಗೆ ಬರೆಯೋದು ಎನ್ನುವುದನ್ನೆಲ್ಲ ನಾನು ಹೇಳ್ಕೊಡ್ತೀನಿ. ನಮ್ಮ ಚಾನಲನ್ನು ನೋಡ್ತಾ ಇರಿ ಮತ್ತು ಗೆಳೆಯರಿಗೂ ಕೂಡ ತಿಳಿಸಿ. ಎಲ್ಲರಿಗೂ ವಂದನೆಗಳು.